ತಮಿಳುನಾಡು ರಾಜಕೀಯದಲ್ಲಿ ಈಗ ತಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ ತಂದಿಟ್ಟಿರುವ ವಿವಾದ ಇಡೀ ದೇಶದಲ್ಲೇ ಸಂಚಲನವನ್ನ ಸೃಷ್ಟಿಸಿದೆ. ಆದರೆ ಈ ಬಾರಿ ವಿಷಯ ಸಣ್ಣದಾಗಿಲ್ಲ, ನೇರವಾಗಿ ಎಲ್ಟಿಟಿಇ ಸಂಘಟನೆಗೆ ಲಿಂಕ್ ಆಗಿದೆ. ರಾಜೀವ್ ಗಾಂಧಿ ಅವರ ಹತ್ಯೆಗೆ ಕಾರಣವಾದ ಎಲ್ಟಿಟಿಇ ಸಿದ್ಧಾಂತ ಹಾಗೂ ಪ್ರಭಾಕರನ್ ವಿಚಾರಗಳ ಬಗ್ಗೆ ವಿಜಯ್ ಅವರು ಮಾತನಾಡ್ತಾ ಇದ್ದಾರೆ. ಆದ್ರೂ ಕಾಂಗ್ರೆಸ್ ಪಕ್ಷ ಮಾತ್ರ ಇದರ ವಿರುದ್ಧ ತುಟಿ ಬಿಚ್ಚದೆ ಸಂಪೂರ್ಣವಾಗಿ ಮೌನಕ್ಕೆ ಶರಣಾಗಿದೆ. ಇದನ್ನೇ ಈಗ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಮತ್ತು ವಿರೋಧ ಪಕ್ಷಗಳು ರಾಹುಲ್ ಗಾಂಧಿ ವಿರುದ್ಧ ನೇರ ವಾಗ್ದಾಳಿಯನ್ನ ನಡೆಸ್ತಾ ಇವೆ. ತಮ್ಮ ತಂದೆಯ ಹತ್ಯೆಗೆ ಕಾರಣವಾದ ಸಿದ್ಧಾಂತಗಳನ್ನೇ ವಿಜಯ್ ಪ್ರತಿಪಾದಿಸ್ತಾ ಇದ್ರು. ರಾಹುಲ್ ಗಾಂಧಿ ಸುಮ್ಮನಿರಲು ಕಾರಣವೇನು? ಕೇವಲ ಅಧಿಕಾರಕ್ಕಾಗಿ, ತಮಿಳುನಾಡಿನಲ್ಲಿ ಮೈತ್ರಿಯನ್ನ ಉಳಿಸಿಕೊಳ್ಳುವುದಕ್ಕಾಗಿ ರಾಹುಲ್ ಗಾಂಧಿ ಏನು ಬೇಕಾದ್ರೂ ಮಾಡ್ತಾರಾ ಅಂತ ವಿರೋಧ ಪಕ್ಷಗಳು ಪ್ರಶ್ನಿಸ್ತಾ ಇವೆ. ಹಾಗಾದ್ರೆ ಟಿವಿಕೆ ಪಕ್ಷದಲ್ಲಿ ಎಲ್ಟಿಟಿಇ ಬಗ್ಗೆ ಕೇಳಿ ಬರ್ತಾ ಇರುವ ಮಾತುಗಳೇನು? ಕಾಂಗ್ರೆಸ್ ನಾಯಕರ ಈ ನಿಗೂಢ ಮೌನದ ಹಿಂದಿರುವ ಅಸಲಿ ರಾಜಕೀಯ ಲೆಕ್ಕಾಚಾರ ಏನು? ಬಿಜೆಪಿ ಮಾಡ್ತಾ ಇರೋ ಈ ಗಂಭೀರ ಆರೋಪಗಳ ಸತ್ಯಾಸತ್ಯತೆ ಏನು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲಿ 2026ರ ವಿಧಾನಸಭಾ ಚುನಾವಣೆಯು ಭಾರಿ ರಾಜಕೀಯ ಬದಲಾವಣೆಗಳಿಗೆ ಸಾಕ್ಷಿಯಾಗಿದೆ. ದಶಕಗಳ ಕಾಲ ರಾಜ್ಯವನ್ನ ಆಳಿದ ಪ್ರಮುಖ ದ್ರವಿಡ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆಗಳ ದ್ವಿಮುಖ ಪ್ರಾಬಲ್ಯವನ್ನ ಬ್ರೇಕ್ ಮಾಡಿ ನಟ ವಿಜಯ್ ನೇತೃತ್ವದ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿ ಸರ್ಕಾರವನ್ನ ರಚಿಸಿದೆ. ಆದರೆ ಮುಖ್ಯಮಂತ್ರಿಯಾಗಿ ವಿಜಯ್ ಅವರು ಅಧಿಕಾರವನ್ನ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ತೀವ್ರ ರಾಜಕೀಯ ವಿವಾದವೊಂದಕ್ಕೆ ಸಿಲುಕಿದ್ದಾರೆ. ಮೇ 18, 2026ರಂದು ಶ್ರೀಲಂಕಾದ ಮುಲ್ಲಿವೈಕಲ್ ಸ್ಮರಣಾರ್ಥ ದಿನದ ಅಂದ್ರೆ ತಮಿಳು ಜನಾಂಗೀಯ ಹತ್ಯೆ ಸ್ಮರಣಾರ್ಥ ದಿನದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ವಿಜಯ್ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡ ಸಂದೇಶವೊಂದು ರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಮುಲ್ಲಿವೈಕಲ್ ಪ್ರದೇಶವು 2009ರಲ್ಲಿ ಶ್ರೀಲಂಕಾ ಸೇನಾ ಮತ್ತು ಎಲ್ಟಿಟಿಇ ಸಂಘಟನೆಯ ನಡುವೆ ನಡೆದ ಅಂತಿಮ ರಕ್ತಸಿಕ್ತ ಯುದ್ಧ ಹಾಗೂ ಎಲ್ಟಿಟಿಇ ಮುಖ್ಯಸ್ಥ ಪ್ರಭಾಕರನ್ ಸಾವಿನೊಂದಿಗೆ ಅಂತರ್ಯುದ್ಧ ಕೊನೆಗೊಂಡ ಸ್ಥಳವಾಗಿದೆ. ಈ ದಿನದಂದು ವಿಜಯ್ ಅವರು ಜಾಗತಿಕ ತಮಿಳು ಸಮುದಾಯದ ಭಾವನೆಗಳಿಗೆ ಧ್ವನಿಯಾಗುತ್ತಾ ಮುಲ್ಲಿವೈಕಲ್ ನೆನಪುಗಳನ್ನ ನಮ್ಮ ಹೃದಯದಲ್ಲಿ ಹೊತ್ತು ಸಾಗೋಣ, ಸಮುದ್ರದಾಚೆಗಿನ ನಮ್ಮ ತಮಿಳು ಹೊಡಹುಟ್ಟಿದವರ ಹಕ್ಕುಗಳಿಗಾಗಿ ನಾವು ಸದಾ ಒಗ್ಗಟ್ಟಾಗಿ ನಿಲ್ಲುತ್ತೇವೆ ಎಂದು ಇವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ಭಾರತದಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಭೀಕರ ಹತ್ಯೆಗೆ ಕಾರಣವಾಗಿ ನಿಷೇಧಕ್ಕೊಳಗಾಗಿರುವ ಭಯೋತ್ಪಾದಕ ಸಂಘಟನೆಯಾದ ಎಲ್ಟಿಟಿಇಯ ನಾಯಕನನ್ನ ಪರೋಕ್ಷವಾಗಿ ವೈಭವೀಕರಿಸುವ ಈ ನಡೆ ಭಾರತದ ಭದ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತದೆ ಎಂದು ಬಿಜೆಪಿ ತೀವ್ರ ಆಕ್ಷೇಪವನ್ನ ಎತ್ತಿದೆ. ಈ ವಿವಾದದ ಕೇಂದ್ರಬಿಂದು ಕೇವಲ ವಿಜಯ್ ಅವರ ಹೇಳಿಕೆ ಅಷ್ಟೇ ಅಲ್ಲದೆ ಅವರೊಂದಿಗೆ ನೂತನ ಹೊಸ ಮೈತ್ರಿಕೂಟ ರಚಿಸಿಕೊಂಡಿರುವ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಮೌನ ಹಾಗೂ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ರಾಜಕೀಯ ನಿಲುವಾಗಿದೆ. ಸ್ನೇಹಿತರೆ, ಮುಖ್ಯಮಂತ್ರಿ ವಿಜಯ್ ಅವರ ಹೇಳಿಕೆಗಳು ಮತ್ತು ಕಾಂಗ್ರೆಸ್ ಪಕ್ಷದ ನಿಲುವನ್ನ ಸರಿಯಾಗಿ ಗ್ರಹಿಸಲು ತಮಿಳುನಾಡಿನ ನೂತನ ವಿಧಾನಸಭಾ ಚುನಾವಣಾ ಫಲಿತಾಂಶಗಳ ಅಂಕಿ ಅಂಶಗಳು ಮತ್ತು ಹಂಗಾಮಿ ವಿಧಾನಸಭೆಯ ಸೃಷ್ಟಿಸಿದ ಮೈತ್ರಿಕೂಟಗಳ ಸಮೀಕರಣಗಳನ್ನು ಗಮನಿಸುವುದು ಅತ್ಯಗತ್ಯವಾಗಿದೆ. ಏಪ್ರಿಲ್ 23, 2026ರಂದು ನಡೆದ ಚುನಾವಣೆಯಲ್ಲಿ ರಾಜ್ಯದ ಇತಿಹಾಸದಲ್ಲೇ ಗರಿಷ್ಠ ಪ್ರಮಾಣದ ದಾಖಲೆಯ ಮತದಾನ ನಡೆದಿತ್ತು. ಮೇ 4, 2026ರಂದು ಹೊರಬಿದ್ದ ಫಲಿತಾಂಶಗಳು ಸಾಂಪ್ರದಾಯಿಕ ರಾಜಕೀಯ ಧ್ರುವಗಳನ್ನ ಸಾಂಪ್ರದಾಯಿಕ ಮೈತ್ರಿಕೂಟಗಳನ್ನ ಅಸ್ಥಿರಗೊಳಿಸಿದ್ವು. ಚುನಾವಣಾ ಫಲಿತಾಂಶದಲ್ಲಿ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಸರಳ ಬಹುಮತದ ಗಡಿಯಾದ 118 ಸ್ಥಾನವನ್ನ ತಲುಪಲು 10 ಸ್ಥಾನಗಳ ಕೊರತೆಯನ್ನ ಎದುರಿಸಿತು. ಈ ಹಂತದಲ್ಲಿ ಕಾಂಗ್ರೆಸ್ ಪಕ್ಷವು ತನ್ನ ದೀರ್ಘಕಾಲದ ಮಿತ್ರ ಪಕ್ಷವಾದ ಡಿಎಂಕೆ ಜೊತೆಗಿನ ಸಂಬಂಧವನ್ನ ತಕ್ಷಣವೇ ಬ್ರೇಕ್ ಮಾಡಿ ಟಿವಿಕೆಗೆ ಬೆಂಬಲವನ್ನ ಘೋಷಿಸಿತು. ಇದರ ಫಲವಾಗಿ ಮೇ 10ರಂದು ವಿಜಯ್ ಅವರು ತಮಿಳುನಾಡಿನ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ನಂತರ ಮೇ 21ರಂದು ನಡೆದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಇಬ್ಬರು ಕಾಂಗ್ರೆಸ್ ಶಾಸಕರು ಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವ ಮೂಲಕ 1967ರ ನಂತರ ಸುಮಾರು 6 ದಶಕಗಳ ಬಳಿಕ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಅಧಿಕಾರ ಹಂಚಿಕೆಯ ಭಾಗವಾಯಿತು. ಈ ಅಧಿಕಾರದಾಸೆಯೇ ಇಂದಿನ ಕಾಂಗ್ರೆಸ್ ಮೌನಕ್ಕೆ ಮೂಲ ಕಾರಣ ಎಂದು ಬಿಜೆಪಿ ವಿಶ್ಲೇಷಿಸ್ತಾ ಇದೆ. ಸ್ನೇಹಿತರೆ, ಮುಖ್ಯಮಂತ್ರಿ ವಿಜಯ್ ಅವರು ಪ್ರಭಾಕರನ್ ಮತ್ತು ತಮಿಳು ಈಳಂ ಹೋರಾಟದ ಪರವಾಗಿ ಮಾತನಾಡ್ತಾ ಇರುವುದು ಕೇವಲ ಇತ್ತೀಚಿನ ವಿದ್ಯಮಾನವಲ್ಲ, ಬದಲಿಗೆ
ಇದು ಇವರ ದೀರ್ಘಕಾಲದ ಸಿದ್ಧಾಂತ ಮತ್ತು ರಾಜಕೀಯ ವ್ಯೂಹದ ಭಾಗವಾಗಿದೆ. ರಾಜಕೀಯ ರಂಗ ಪ್ರವೇಶಕ್ಕೆ ದಶಕಗಳ ಮುನ್ನವೇ ಅಂದ್ರೆ 2008ರಲ್ಲಿ ಶ್ರೀಲಂಕಾ ಸರ್ಕಾರವು LTTE ವಿರುದ್ಧ ಅಂತಿಮ ಸೈನಿಕ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದ ತುತ್ತ ತುದಿಯ ದಿನಗಳಲ್ಲಿ ನಟ ವಿಜಯ್ ಅವರು ಚೆನ್ನೈನಲ್ಲಿ ಶ್ರೀಲಂಕಾ ತಮಿಳರ ಪರವಾಗಿ ನಡೆದ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಅಂದು ಸಾರ್ವಜನಿಕರನ್ನ ಅಲ್ಲಿದ್ದ ಜನರನ್ನ ಉದ್ದೇಶಿಸಿ ಮಾತನಾಡಿದ್ದ ಇವರು ಈಳಂ ತಮಿಳಿಗರಿಗೆ ಸ್ವಾತಂತ್ರ್ಯ ಸಿಗಲಿ ಎಂದು ಆಶಿಸಿದ್ದರಷ್ಟೇ ಅಲ್ಲದೆ ಪುರಾತನ ತಮಿಳು ಸಾಹಿತ್ಯ ಕೃತಿ ಪುರನೂನೂರು ಕಾವ್ಯದ ಸಾಲುಗಳನ್ನ ಉಲ್ಲೇಖಿಸಿ ನಾವೆಲ್ಲರೂ ಹುಲಿಯ ಪುಲಿಯ ಮರಿಗಳು ಎಂದು ಇವರು ಘೋಷಿಸಿದರು. ವಿಜಯ್ ಅವರು ತಮ್ಮ ರಾಜಕೀಯ ಪಕ್ಷವಾದ TVKಯನ್ನ ಸ್ಥಾಪಿಸಿದ ನಂತರವೂ ಈ ವಿಷಯವನ್ನ ಸತತವಾಗಿ ಮುನ್ನೆಲೆಗೆ ತರ್ತಾನೆ ಇದ್ದಾರೆ. ಸೆಪ್ಟೆಂಬರ್ 2025ರಲ್ಲಿ ನಾಗಪಟ್ಟಿಣಂ ಜಿಲ್ಲೆಯಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಇವರು ಮುಲ್ಲಿ ವೈಕಲ್ ದುರಂತವನ್ನ ಪ್ರಸ್ತಾಪಿಸುತ್ತಾ ನಮ್ಮ ರಕ್ತ ಸಂಬಂಧಿ ಈಳಂ ತಮಿಳರು ನಮಗೆ ಮಾತೃತ್ವದ ಪ್ರೀತಿಯನ್ನ ತೋರಿಸಿದ್ದ ಒಬ್ಬ ಮಹಾನ್ ನಾಯಕನನ್ನ ಕಳೆದುಕೊಂಡು ಜಗತ್ತಿನಾದ್ಯಂತ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಎಂದು ಹೇಳುವ ಮೂಲಕ ಪ್ರಭಾಕರ್ ಅವರನ್ನ ಪರೋಕ್ಷವಾಗಿ ತಾಯಿಗೆ ಹೋಲಿಸಿದ್ರು. ಇದಷ್ಟೇ ಅಲ್ಲದೆ TVK ಪಕ್ಷದ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಮತ್ತು ರ್ಯಾಲಿಗಳಲ್ಲಿ ಪ್ರಭಾಕರನ್ನವರ ಫೋಟೋಗಳು ರಾರಾಜಿಸಿರುವುದು ವಿಜಯ್ ಅವರ ತಮಿಳು ರಾಷ್ಟ್ರೀಯತೆಯ ಆದ್ಯತೆಯನ್ನ ಸ್ಪಷ್ಟಪಡಿಸುತ್ತವೆ. ರಾಜಕೀಯ ವಿಶ್ಲೇಷಕರ ಪ್ರಕಾರ ತಮಿಳುನಾಡಿನ ಸಾಂಪ್ರದಾಯಿಕ ದ್ರಾವಿಡ ಪಕ್ಷಗಳಾದ DMK ಮತ್ತು AIADMK ರಾಜೀವ್ ಗಾಂಧಿ ಹತ್ಯೆಯ ನಂತರ ಈ ವಿಷಯದಲ್ಲಿ ಅತ್ಯಂತ ಜಾಗರೂಕ ನಡೆಯನ್ನ ಅನುಸರಿಸ್ತಾ ಬಂದಿದ್ದಾರೆ. ವಿಜಯ್ ಅವರು ಮಾತ್ರ ತಮಿಳು ಪ್ರಥಮ ಎಂಬ ಪ್ರಾದೇಶಿಕ ತಮಿಳು ರಾಷ್ಟ್ರೀಯತೆಯನ್ನ ತೀವ್ರ ಪ್ರತಿಪಾದನೆಗಳಿಂದಾಗಿ LTTE ಸಂಕೇತಗಳನ್ನು ಸಾಮಾನ್ಯಕರಿಸುವ ಅಪಾಯಕಾರಿ ರಾಜಕೀಯ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ವಿಜಯ್ ಅವರ ಈ ಹೇಳಿಕೆಯ ಬೆನ್ನಲ್ಲೇ ಆಕ್ಟಿವ್ ಆಗಿರುವ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮತ್ತು ನೈತಿಕತೆಯನ್ನ ನೇರವಾಗಿ ಪ್ರಶ್ನಿಸಿದೆ. ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಭೀಕರ ಹತ್ಯೆಗೆ ಕಾರಣವಾದ ನಿಷೇಧಿತ ಉಗ್ರಗಾಮಿ ಸಂಘಟನೆಯೊಂದರ ಮುಖ್ಯಸ್ಥನನ್ನ ವೈಭವೀಕರಿಸುವ ವ್ಯಕ್ತಿಯ ಜೊತೆಗೆ ಕಾಂಗ್ರೆಸ್ ಅಧಿಕಾರವನ್ನ ಹಂಚಿಕೊಳ್ತಾ ಇರುವುದು ದೇಶದ ಆಂತರಿಕ ಸುರಕ್ಷತೆಗೆ ಬಗೆದ ದ್ರೋಹ ಎಂದು ಪ್ರತಿಪಕ್ಷಗಳು ಟೀಕಿಸ್ತಾ ಇವೆ. ಮಾಜಿ ಸಚಿವ ಮತ್ತು ಹಿರಿಯ ಬಿಜೆಪಿಯ ನಾಯಕ ಅನುರಾಗ್ ಠಾಕೂರ್ ಅವರು ದೆಹಲಿಯಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. LTTE ಘಟನೆಯು ಕೇವಲ ನಮ್ಮ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಹತ್ಯೆಗಷ್ಟೇ ಕಾರಣವಾಗಿರಲಿಲ್ಲ, ಬದಲಿಗೆ ಶ್ರೀಲಂಕಾದಲ್ಲಿ ಶಾಂತಿ ಸ್ಥಾಪನೆಗಾಗಿ ನಿಯೋಜನೆಗೊಂಡಿದ್ದ ಭಾರತೀಯ ಶಾಂತಿ ಪಾಲನಾ ಪಡೆಯ ನೂರಾರು ವೀರ ಸೈನಿಕರ ಸಾವಿಗೂ ಕೂಡ ಕಾರಣವಾಗಿತ್ತು. ಇಷ್ಟೆಲ್ಲ ಕರಾಳ ಇತಿಹಾಸವಿದ್ದರೂ ಕಾಂಗ್ರೆಸ್ ಪಕ್ಷವು ತಮಿಳುನಾಡಿನಲ್ಲಿ ಅಧಿಕಾರಕ್ಕಾಗಿ ಮೂಗಿಗೆ ತುಪ್ಪ ಸವರಿಕೊಂಡು ಮೌನವಾಗಿ ಕುಳಿತಿರುವುದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಮತ್ತು ರಾಜಕೀಯ ಲಾಭಕ್ಕಾಗಿ ಎಂದು ಇವರು ಟೀಕಿಸಿದ್ದಾರೆ. ಇನ್ನು ಮತ್ತೊಬ್ಬ ಪ್ರಭಾವಿ ಬಿಜೆಪಿ ನಾಯಕ ಅಮಿತ್ ಮಾಳವೀಯ ಅವರು ನೇರವಾಗಿ ರಾಹುಲ್ ಗಾಂಧಿ ಅವರ ವ್ಯಕ್ತಿತ್ವವನ್ನ ಗುರಿಯಾಗಿಸಿ ದಾಳಿಯನ್ನೇ ನಡೆಸಿದ್ದಾರೆ. ಮಾಳವೀಯ ಅವರು ಕಾಂಗ್ರೆಸ್ ಪಕ್ಷಕ್ಕೆ ತಮಿಳುನಾಡಿನ ನೂತನ ಅಂದ್ರೆ ಹೊಸ ಸಂಪುಟದಲ್ಲಿ ಅಧಿಕಾರದ ಸಣ್ಣ ಪಾಲೊಂದು ಸಿಗುವುದಾದರೆ ರಾಹುಲ್ ಗಾಂಧಿ ಅವರಿಗೆ ತನ್ನ ಸ್ವಂತ ತಂದೆಯ ಹಂತಕರನ್ನ ಪೂಜಿಸುವವರ ಜೊತೆ ಕೈಜೋಡಿಸಲು ಯಾವುದೇ ಹಿಂಜರಿಕೆ ಇಲ್ಲ. ಅಧಿಕಾರಕ್ಕಾಗಿ ಇವರು ಏನು ಬೇಕಾದರೂ ಮಾಡಬಲ್ಲರು ಎಂಬುದಕ್ಕೆ ಈ ಮೌನವೇ ಸಾಕ್ಷಿ ಎಂದು ಟೀಕಿಸಿದ್ದಾರೆ. ಅಧಿಕಾರ ಸಿಕ್ತಿದ್ದ ಹಾಗೇನೆ ತಳಪತಿ ವಿಜಯ್ ಅವರ ಮಾತುಗಳು, ಇವರ ವರ್ಚಸ್ಸು ಕೂಡ ನಿಧಾನಕ್ಕೆ ಬದಲಾಗ್ತಾ ಇರೋದು ಕಾಣ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ತಮಿಳು ರಾಜಕೀಯದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್